ಕೆಲವರಿಗೆ ನಿಂತರೂ ಕುಳಿತರೂ ಮೂಳೆಗಳು ಸೌಂಡ್ ಮಾಡ್ತಿರ್ತವೆ. ಕೂತಲ್ಲಿಂದ ಎದ್ದು 2 ಹೆಜ್ಜೆ ಇಡುವಷ್ಟರಲ್ಲಿ ಮೂಳೆಯಿಂದ ಲಟಲಟ ಅಂತ ಶಬ್ದ ಬರುತ್ತೆ. ಹೆಚ್ಚಿನವರು ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಸುಮ್ಮನಾಗ್ತಾರೆ. ಆದರೆ ಈ ರೀತಿಯ ಮೂಳೆ ಸೌಂಡ್ ಎಲ್ಲ ಸಂದರ್ಭದಲ್ಲೂ ಕೂಡ ನೆಗ್ಲೆಕ್ಟ್ ಮಾಡಬಹುದಾದ ವಿಚಾರ ಅಲ್ಲ. ಇದು ಗಂಭೀರ ಮೂಳೆ ರೋಗದ ಮುನ್ಸೂಚನೆಯೂ ಆಗಿರಬಹುದು. ಅಷ್ಟಕ್ಕೂ ಹೀಗೆ ಬೋನ್ ಸೌಂಡ್ ಮಾಡೋದು ಯಾಕೆ? ಈ ಬಗ್ಗೆ ಎಷ್ಟು ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಎಲ್ಲವನ್ನು ಹೇಳ್ತೀವಿ ಈ ಸ್ಟೋರಿ ನೋಡಿ. ಕುಂತ್ರು ನಿಂತ್ರು ಕೀಲು ಲಟಲಟ ಅಂತ ಶಬ್ದ ಮಾಡೋದ್ಯಾಕೆ? ಎದ್ದಾಗ ಕುಳಿತಾಗ ಮೂಳೆಗಳಿಂದ ಸೌಂಡ್ ಬರುತ್ತಾ? ಹಂಗಿದ್ರೆ ಹುಷಾರು. ದೇಹದೊಳಗೆ ರೋಗ ಬೆಳೆಯುತ್ತಿರುವಾಗ ಅದರ ಲಕ್ಷಣ ಹೊರಭಾಗದಲ್ಲಿ ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತೆ. ಎದ್ದೇಳುವಾಗ ಅಥವಾ ನಡೆಯುವಾಗ ಕೆಲವೊಮ್ಮೆ ಮೂಳೆಯ ಶಬ್ದವಾಗುತ್ತೆ. ಮೂಳೆಗಳಿಂದ ಬರುವ ಈ ರೀತಿಯ ಶಬ್ದವನ್ನ ಜನರು ಸಾಮಾನ್ಯವಾಗಿ ನಿರ್ಲಕ್ಷಿಸ್ತಾರೆ. ಇದು ದೇಹದೊಳಗೆ ನಡೆಯುತ್ತಿರುವ ಗಂಭೀರ ಸಮಸ್ಯೆಯ ಸಂಕೇತವಾಗಬಹುದು ಅಂತ ತಿಳಿದ್ರೆ ನೀವು ಅಚ್ಚರಿ ಪಡುವುದು ಗ್ಯಾರಂಟಿ. ಕೆಲವೊಮ್ಮೆ ಮೂಳೆ ಸೆಳೆತದ ಶಬ್ದ ಕೇಳೋದು ಅಷ್ಟೊಂದು ಡೇಂಜರಸ್ ಅಲ್ಲವಾದರೂ ಹೆಚ್ಚಿನ ಸಂದರ್ಭಗಳಲ್ಲಿ ಇದು ಮೂಳೆಗಳ ದೌರ್ಬಲ್ಯ ಅಥವಾ ಸಂಧಿವಾತದಿಂದಾಗಿರಬಹುದು. ಅಂಥ ಶಬ್ದ ವಿಶೇಷವಾಗಿ ಮೂಳೆಗಳ ಕೀಲುಗಳಲ್ಲಿ ಬರುತ್ತೆ. ಇದು ನಿಮ್ಮ ಕೀಲುಗಳಿಗೆ ಏನೋ ಸಮಸ್ಯೆ ಇದೆ ಅಂತ ಸೂಚಿಸುತ್ತೆ. ವಯಸ್ಸಾದಂತೆ ಕೀಲುಗಳ ಕಾರ್ಟಿಲೇಜ್ ಹದಗೆಡುತ್ತೆ. ಇದು ಅಂಥ ಶಬ್ದಕ್ಕೆ ಕಾರಣವಾಗಬಹುದು. ಆದರೆ ಶಬ್ದದೊಂದಿಗೆ ಕೀಲುಗಳಲ್ಲಿ ನೋವು ಅಥವಾ ಊತ ಕಾಣಿಸಿಕೊಂಡ್ರೆ ಸಮಸ್ಯೆ ಉಂಟಾಗುತ್ತೆ. ಅಲ್ಲದೆ ನೀವು ಸರ್ಜರಿಗೆ ಒಳಗಾಗಿದ್ದರೆ ಹಾಗೂ ಅದರ ನಂತರ ಇನ್ನೂ ಶಬ್ದ ಬರ್ತಿದ್ರೆ ಏನಾದರೂ ಸೀರಿಯಸ್ ಹೆಲ್ತ್ ಸಮಸ್ಯೆ ಇದೆಯಾ ಅಂತ ತಿಳಿಯಲು ಡಾಕ್ಟರ್ ಹತ್ತಿರ ಕನ್ಸಲ್ಟ್ ಮಾಡಿ. ಇನ್ನು ಮೂಳೆ ಮುರಿತಕ್ಕೆ ಸಂಬಂಧಿಸಿದ ಫ್ಯಾಕ್ಟ್ಸ್ ಬಗ್ಗೆ ಹೇಳೋದಾದ್ರೆ ಕೀಲುಗಳಲ್ಲಿ ಈ ರೀತಿಯ ಸೌಂಡ್ ಬರುವುದನ್ನ ಕ್ರೆಪಿಟಸ್ ಎಂದು ಕರೆಯಲಾಗುತ್ತೆ. ಒಂದು ಅಧ್ಯಯನದ ಪ್ರಕಾರ ಅಮೆರಿಕಾದಲ್ಲಿ 25-45% ಜನರು ಈ ಸಮಸ್ಯೆ ಹೊಂದಿದ್ದಾರೆ. ಈ ಬಗ್ಗೆ ತುಂಬಾನೇ ಜಾಗರೂಕರಾಗಿರೋದು ಮುಖ್ಯ. ಬೆರಳುಗಳಿಂದ ನೆಟಿಗೆ ತೆಗೆಯುವ ಅಭ್ಯಾಸ ಹೊಂದಿರುವ ಜನರಲ್ಲಿ ಈ ಸಮಸ್ಯೆ ಹೆಚ್ಚು ಕಂಡು ಬಂದಿದೆ. ಆದರೆ ಇನ್ನೂ ಕೆಲವೊಂದು ಅಧ್ಯಯನವು ಈ ಮೂಳೆ ಶಬ್ದವು ಯಾವುದೇ ರೋಗಕ್ಕೆ ಸಂಬಂಧಿಸಿಲ್ಲ ಅಂತಲೂ ತೋರಿಸಿದೆ. ಮೂಳೆ ಮತ್ತು ಕೀಲುಗಳಲ್ಲಿನ ಶಬ್ದಕ್ಕೆ ವಿಭಿನ್ನ ಕಾರಣಗಳಿರಬಹುದು. ಮೂಳೆಗಳ ಗಂಭೀರ ಸ್ಥಿತಿಗೆ ಇದು ಕಾರಣ ಅಂತ ಕೆಲವರು ನಂಬ್ತಾರೆ. ಆದರೆ ಕೆಲವರು ಇದನ್ನ ಗಂಭೀರವಾಗಿ ಪರಿಗಣಿಸುವುದಿಲ್ಲ. ವಾಸ್ತವವಾಗಿ ಅನೇಕ ಅಧ್ಯಯನಗಳ ಹೊರತಾಗಿಯೂ ಇದಕ್ಕೆ ನಿಖರವಾದ ಕಾರಣ ಕಂಡುಹಿಡಿಯಲಾಗಿಲ್ಲ. ಅಧ್ಯಯನವೊಂದರ ಪ್ರಕಾರ ಸ್ನಾಯುವಿನ ಹಿಗ್ಗುವಿಕೆ ಇದ್ದಾಗ ಇಂತಹ ಶಬ್ದ ಬರಬಹುದು. ಇದು ನಿಮ್ಮ ಸ್ನಾಯುಗಳಲ್ಲಿ ಒಂದು ರೀತಿಯ ಒತ್ತಡವಿದೆ ಅನ್ನೋದರ ಸಂಕೇತವಾಗಿದೆ. ಇನ್ನು ಕಾರ್ಟಿಲೇಜ್ ನಷ್ಟವಾದಾಗಲೂ ಹೀಗೆ ಶಬ್ದ ಬರಬಹುದು. ಇದು ವಯಸ್ಸಾಗುವಿಕೆಯಿಂದ ಉಂಟಾಗಬಹುದು. ಹಾಗೆಯೇ ಕೀಲು ದಪ್ಪವಾಗಲು ಮತ್ತು ಗಟ್ಟಿಯಾಗಲು ಕೂಡ ಇದು ಕಾರಣವಾಗಬಹುದು. ಸಂಧಿವಾತದ ಸಮಸ್ಯೆ ಇದ್ದಾಗ ನಿಮಗೆ ಅಂತಹ ಶಬ್ದ ಬರುತ್ತೆ. ಈ ಬಗ್ಗೆ ಎಚ್ಚರಿಕೆಯಿಂದಿರಿ. ಇದರಿಂದ ಉಂಟಾಗುವ ಸಮಸ್ಯೆಯನ್ನು ತಪ್ಪಿಸಲು ನೀವು ದೈಹಿಕವಾಗಿ ಆಕ್ಟಿವ್ ಆಗಿರಬೇಕು. ನೀವು ಸ್ಟ್ರೆಚಿಂಗ್ ಕೂಡ ಮಾಡಬಹುದು. ಅಲ್ಲದೆ ಮನಸ್ಸು ಮತ್ತು ದೇಹ ಶಾಂತವಾಗಿಡಲು ಪ್ರಯತ್ನಿಸಿ. ಇದನ್ನು ತಡೆಗಟ್ಟಲು ನೀವು ವಾರಕ್ಕೆ 2 ತೀವ್ರವಾದ ಎಕ್ಸರ್ಸೈಸ್ ಕೂಡ ಮಾಡಬಹುದು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.